ದಿನಗಳಲ್ಲಿ ಬೇಕಾದ್ರೆ ಸಾಧ್ಯವಾದ್ರೆ ಈ ಸಾರಿನೇ ವಿಧಾನಸಭೆಯಲ್ಲಿ ಏನಾದರೂ ಅನೌನ್ಸ್ ಮಾಡಿಸಿದ್ರೆ ಪ್ರಭಾಕರ್ ಅವರು ಅಭಿನಂದನೆ ಸಲ್ಲಿಸಕ್ಕಾರು ಮಾತಾಡ್ತೀನಿ. ಇಲ್ಲ ಮಾಡಿಸ್ತಾ ಇದ್ರೆ ಅವರ ಬಜೆಟ್ಟಿನ ಉತ್ತರ ಕೊಡುವಂತ ಸಂದರ್ಭದಲ್ಲಾದ್ರೂ ಈ ಮಾಧ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಸಹಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅಂತಕ್ಕಂಥ ಮಾತನ್ನ ಹೇಳಿ, ಪತ್ರಿಕಾ ವಿತರಕರು ಧೈರ್ಯ ಕೊಡಬೇಕಾಗಿಲ್ಲ, ನಾವೆಲ್ಲ ನಿಮ್ಮ ಜೊತೆನಲ್ಲಿ ಇರ್ತೇವೆ. ನಿಮ್ಮ ಇದನ್ನ ಒಂದು ಕಾನೂನು ಇದನ್ನು ಮಾಡ್ಬೇಕು. ನೀವು ಆ ಪತ್ರಿಕೆ ನಡೆಸ್ತಕ್ಕಂಥ ಯಾರು ಪತ್ರಿಕೋದ್ಯಮಿಗಳಿದ್ದಾರೆ ಅವರು ನಿರ್ದಿಷ್ಟವಾಗಿ ಇಂಥರು ಪತ್ರಿಕೆಯನ್ನ ವಿತರಕರು ಇಂಥರು ಅಂತಕ್ಕಂಥ ಪಟ್ಟಿಯನ್ನ ಸರ್ಕಾರಕ್ಕೆ ಅವ್ರು ಕೊಡಬೇಕು. ಸರ್ಕಾರಕ್ಕೆ ಅವ್ರು ಕೊಟ್ಟು ಇವರು ನಮ್ಮ ಪತ್ರಿಕೆಗಳನ್ನ ವಿತರಕರು ಇವರನ್ನು ನಾನು ನೇಮಿಸಿಕೊಂಡಿದ್ದೇನೆ ಅಂತೇಳಿ ಒಂದು ಕಾನೂನು ಹಾಕ್ಬೇಕದು. ನಾಳೆ ಬೆಳಿಗ್ಗೆ ಸೇರಿಸ್ಕೊಳ್ಳೋದು, ನಾಡ್ದು ಬಿಡೋದು ಮತ್ತು ಓಡಿಸೋದು ಈ ಕೆಲಸ ಆಗೋದು ಬೇಡ. ಈಗ ವಿತರಕರನ್ನ ಅವರು ನೇಮಿಸಿಕೊಂಡು ಅವರಿಗೆ ಅವರು ಸಹಾಯಧನವನ್ನ ಕೊಡ್ತಾ ಇದ್ರೂ ಸಹ ಸರ್ಕಾರ ಕೊಡೋದಾದ್ರೂ ಒಂದು ವಿತರಕರ ಪಟ್ಟಿ ಕೈಗಾರಿಕಾ ಏನು ಪತ್ರಿಕೋದ್ಯಮಿಗಳಿಂದ ಹೊರಕ್ಕೆ ಬರಬೇಕು. ಅದನ್ನು ಪ್ರತಿಯೊಂದು ಪತ್ರಿಕೆ ಅವರು ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ, ಅದು ಪ್ರಥಮ ಬಾರಿಗೆ ಇವತ್ತು ನೀವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀರಿ, ಸಮಾವೇಶವನ್ನು ಮಾಡ್ತಾ ಇದ್ದೀರಿ, ಸಮ್ಮೇಳನವನ್ನು ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ನನಗೆ ಚಂದ್ರಪಟ್ಟಣದಲ್ಲಿ ಮಾಡಿದೆ, ಜಿಲ್ಲರೆಲ್ಲ ಬಂದಿದ್ದೀವಲ್ಲಪ್ಪ, ಇಲ್ಲೆಲ್ಲ ನಾವು ಸೇರ್ಕೊಂಡಿದೀವಲ್ಲ ಮರೆಯ. ನಮ್ಮ ಅರ್ಶಿಕೆರಲ್ಲೂ ನೆಕ್ಸ್ಟ್ ಮಾಡೋಣ, ಏನು ಹೆದರಿಕೆ ಬಿಡಿ, ನಾನು ಮಾಡಿಸ್ತೀನಿ. ಬಲ್ಲಿ ನೀವೇನು 10 ಪೈಸಾ ಖರ್ಚು ಹಾಕ್ಬೇಡಿ, ನಾನು ಮಾಡಿಸ್ತೀನಿ. ಬಲ್ರಿ ಬಾಲಕೃಷ್ಣ ಒಬ್ಬನೇ ಎಲ್ಲ ಮಾಡಿಸೋನು, ನಾನು ಮಾಡಿಸ್ತೀನಿ. ಅದೆಷ್ಟು ಬೇಕಾದ್ರೂ ಖರ್ಚಾಗ್ಲಿ, ನಾನೆಲ್ಲರಿಗೂ ವಿತರಕರ ಮುಂದಿನ ಸಮಾವೇಶ ಅರ್ಸಿಕೆರಲ್ಲೇ ನಾನು ಮಾಡಿಸ್ತೀನಿ. ನನಗೆ ಟೈಮ್ ಕೊಡಿ, ನಾನು ಮಾಡಿಕೊಡೋಣ. ನಿಮ್ಮ ಬಗ್ಗೆ ನನಗೆ ಕನಿಕರ ಇದೆ, ಅಭಿಮಾನ ಇದೆ. ನೀವು ನಿಮ್ಮ ಕೆಲಸ ಕಷ್ಟ ಅಷ್ಟೊಂದು ಇದನ್ನ ತಿರುಗಿ ಮನೆ ಬಾಗಿಲಿಗೆ ಹಾಕ್ತೀರಿ. ನಿಮ್ಮ ವೃತ್ತಿಗೆ ನಮಗೆ ಗೌರವ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಈ ವೇದಿಕೆಯಲ್ಲಿ ಎಲ್ಲರೂ ಮಾತನಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.